ಚಾನಲ್ ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾ ಹೇಳ್ತಿರೋಂಥ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ವಿಚ್ ರಿಲೇಟೆಡ್ ಟು KPCL ಆಗಿರುತ್ತೆ. KPCL ಅಲ್ಲಿ ಲಿಸ್ಟ್ನ ಅನೌನ್ಸ್ ಮಾಡಿದ್ದಾರೆ, ಡಿ ವಿ ಲಿಸ್ಟ್. ಸೊ ಡಿ ವಿ ಲಿಸ್ಟ್ ಅಲ್ಲಿ 1:2 ಬಿಟ್ಟಿದ್ದಾರೆ. ಸೊ ಯಾಕೆ ಒಂದರಲ್ಲಿ ಕೆಲವೊಂದರಲ್ಲಿ ಜಾಸ್ತಿ ಜನನ ಬಿಟ್ಟಿದ್ದಾರೆ, 1:2 ಇಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಇದೆ, ಹಾಗೂ ಇನ್ನು ಕೆಲವೊಂದರಲ್ಲಿ ಡಬಲ್ ನೇಮ್ಸ್ ರಿಪೀಟೆಡ್ ಇದಾವೆ, ರೈಟ್? ಅದಾದ ನಂತರ ಸರ್ ನಂದು ಜನರಲ್ ಬರುತ್ತೆ, ರೂರಲ್ ಇದೆ, ಕನ್ನಡ ಮೀಡಿಯಂ ಇದೆ, ನಂದು 30 ಇದೆ ರ್ಯಾಂಕ್, ಸೊ ನಂದು ಆಗುತ್ತಾ ಇಲ್ಲ, ಕ್ಯಾಟಗಿರಿ 2A ಇದೆ, ಜನರಲ್ ಇದೆ, ಆಗುತ್ತಾ ಇಲ್ವಾ? ಸೊ ಈ ತರ ಹಲವಾರು ಪ್ರಶ್ನೆಗಳು ಸ್ಟೂಡೆಂಟ್ಸ್ ಮೈಂಡಲ್ಲಿ ಕಾದೆ ಕೂತಿರುತ್ತೆ. ಬಟ್ ಇದಕ್ಕೆ ಒಂದೇ ಸೊಲ್ಯೂಷನ್ ಏನಂತಂದ್ರೆ, ನಮ್ಮಲ್ಲಿ ನಾವೇನ್ ಮಾಡಬೇಕು, ನಂಬರ್ ಆಫ್ ಪೋಸ್ಟ್ ಎಷ್ಟಿದಾವೆ, ಅದಕ್ಕೆ ಎಷ್ಟು ಜನ ಕರೆದಿದ್ದಾರೆ, ಫಸ್ಟ್ ಅದನ್ನ ಟ್ಯಾಲಿ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾನು ಒಂದು JE ಸಿವಿಲ್ಗೆ ನಿಮಗೆ ತೋರಿಸ್ತೀನಿ. ಸೊ ಇದರ ಪ್ರಕಾರ ನೀವು ಅದೇ ತರ ಬೇರೆ ಎಲ್ಲಾ ಡಿಪಾರ್ಟ್ಮೆಂಟ್ಸ್ಗೂ ನೀವು ಮಾಡ್ಕೋಬಹುದು. ಓಕೆ, ಅಂಡ್ ಸೆಲೆಕ್ಷನ್ ಸಹ ಯಾವ ತರ ಆಗುತ್ತೆ ಅನ್ನೋದು ಹೇಳ್ತೀನಿ. ಯಾಕಂತಂದ್ರೆ ಇವಾಗ ರೋಸ್ಟರ್ ಪ್ರಕಾರ ಅವ್ರು ಏನಾದ್ರು ಅಂದ್ರೆ ಫಸ್ಟ್ ಹೇಗ್ ಮಾಡ್ತಾರೆ ಅಂತಂದ್ರೆ, ಒಂದು ಸಿಂಪಲ್ ರೂಲ್ ಹೇಳ್ತೀನಿ. ಫಸ್ಟ್ ಜನರಲ್ ಮೆರಿಟ್ ಸೀಟ್ಸ್ ನ ಟಾರ್ಗೆಟ್ ಮಾಡ್ತಾರೆ. ಅಂದ್ರೆ ಜನರಲ್ ಮೆರಿಟ್ ಸೀಟ್ಸ್ ಅಂತಂದ್ರೆ ಹೇಗೆ, ಈ ಜನರಲ್ ಮೆರಿಟ್ ಅಲ್ಲಿ ಫಾರ್ ಎಕ್ಸಾಂಪಲ್ ಜನರಲ್ ಮೆರಿಟ್ ಅಲ್ಲಿ ಜನರಲ್ ಇದೆ. ಇವಾಗ ಫಸ್ಟ್ ಇರೋ ಕ್ಯಾಂಡಿಡೇಟ್ ಯಾರೇ ಇರಲಿ, ಈಗ ನೀವು ಇದ್ದೀರಾ ಅಂತ ಇಟ್ಕೊಳ್ಳಿ, ನಿಮಗೆ ಜನರಲ್ ಯಾವುದೇ ತರ ರಿಸರ್ವೇಶನ್ ಇಲ್ಲ, ಫಾರ್ ಎಕ್ಸಾಂಪಲ್ ರೂರಲ್ ಇಲ್ಲ, ಕನ್ನಡ ಮೀಡಿಯಂ ಇಲ್ಲ, XMP ಇಲ್ಲ, ಯಾವುದೂ ಇಲ್ಲ ಅಂತಂದ್ರೆ ಆಗ ಮಾತ್ರ ನಿಮಗೆ ಜನರಲ್ ಅಲ್ಲಿ ಸೀಟ್ ಅಲಾಟ್ ಆಗುತ್ತೆ. ಬಟ್ ಹಾಗಂತ ಹೇಳ್ಬಿಟ್ಟು ಜನರಲ್ಗೂ ಸಹ ಇಬ್ಬರನ್ನ ಕರಿಬೇಕು. ಸೊ ಅವ್ರಾದ್ಮೇಲೆ ಇನ್ನೊಬ್ಬರನ್ನ ಸಹ ಜನರಲ್ ಅಲ್ಲಿ ಅಲಾಟ್ ಮಾಡಿರ್ತಾರೆ. ಅವ್ರಿಗೆ ಏನೇ ರಿಸರ್ವೇಶನ್ ಇಲ್ಲ ಅಂತಂದ್ರೆ ಜನರಲ್ ಅಲ್ಲಿ ಅಲಾಟ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್, ಸರ್ ಫಸ್ಟ್ ಕ್ಯಾಂಡಿಡೇಟ್ ನ ಜನರಲ್ ಅಲ್ಲಿ ಕೊಟ್ಟಿದ್ದಾರೆ, ಸೆಕೆಂಡ್ ಕ್ಯಾಂಡಿಡೇಟ್ ನ ಇಮಿಡಿಯೇಟ್ ಆಗಿ ಜನರಲ್ ರೂರಲ್ ಅಂತ ಕೊಟ್ಬಿಟ್ಟಿದ್ದಾನೆ ಅಂದ್ರೆ ಅವ್ರಿಗೆ ರೂರಲ್ ರಿಸರ್ವೇಶನ್ ಇರುತ್ತೆ. ಫಸ್ಟ್ ನೋಡೋದೇ ರಿಸರ್ವೇಶನ್ ಗೈಸ್, ನೆನ್ಪಿಟ್ಕೊಳ್ಳಿ. ಫಸ್ಟ್ ನೋಡೋದು ರಿಸರ್ವೇಶನ್ಸ್. ಈಗ ನಿಮ್ಗೆ ಯಾವ್ದಾನ ರಿಸರ್ವೇಶನ್ ಇದೆ ಅಂದ್ರೆ ಆ ರಿಸರ್ವೇಶನ್ ಅಲ್ಲಿ ಸೀಟ್ ಕೊಡಕ್ಕಾಗತ್ತಾ ಅಂತ ನೋಡ್ತಾರೆ, ಆದ್ಮೇಲೆ ಜನರಲ್ಗೆ ಬರ್ತಾರೆ, ನೆನ್ಪಿಟ್ಕೊಳ್ಳಿ. ವುಮೆನ್ ಒಂದು ರಿಸರ್ವೇಶನ್, ರೂರಲ್ ಅನ್ನೋದು ಒಂದು ರಿಸರ್ವೇಶನ್, XMP ಅನ್ನೋದು ಒಂದು ರಿಸರ್ವೇಶನ್. ಈಗ ಈ ಪಟ್ಟಿನಲ್ಲಿ ನೋಡೋದಾದ್ರೆ ಫಸ್ಟ್ ರಿಸರ್ವೇಶನ್ಸ್ ಜನರಲ್ ಅಲ್ಲಿ ನೋಡ್ತಾರೆ, ಅದು ಮುಗಿದಿದ ನಂತರ ಅದನ್ನು ಹೇಗ್ ಬರ್ತಾರೆ ಅಂದ್ರೆ, ಫಸ್ಟ್ ಕನ್ನಡ ಮೀಡಿಯಂ ಬರ್ತಾರೆ, ಕನ್ನಡ ಮೀಡಿಯಂ ಆದ್ಮೇಲೆ ರೂರಲ್, ಆದ ನಂತರ ವುಮೆನ್ ಇರ್ತಾರೆ, ವುಮೆನ್ ಇದೆ, ವುಮೆನ್ ಕನ್ನಡ ಮೀಡಿಯಂ ರೂರಲ್, ನಂತರ GM ಸೀಟು, ಅದು ಜನರಲ್ ಅಲ್ಲಿ ಸೆಲೆಕ್ಷನ್ ನಡೆಯುತ್ತೆ. ಈ ತರ ಇನ್ ಕೇಸ್ XMP ಕ್ಯಾಂಡಿಡೇಟ್ ಇಲ್ಲ ಅಂತಂದ್ರೆ ಆ ಸೀಟು ಸಹ ಜನರಲ್ ಕನ್ವರ್ಟ್ ಆಗುತ್ತೆ. ಇದನ್ನು ಒಂದು ನೆನ್ಪಿಟ್ಕೊಳ್ಳಿ. XMP ಇಲ್ಲ ಅಂದಲ್ಲಿ ಆ ಸೀಟು +1 ಆಗುತ್ತೆ, 2 ಸೀಟ್ ಆಗುತ್ತೆ. ಈಗ ಈ ಕೇಸಲ್ಲಿ ಈ ನಮ್ಮ ಈ ಜೂನಿಯರ್ ಇಂಜಿನಿಯರ್ ಇದಾದ ನಂತರ ಈ ಸೆಲೆಕ್ಷನ್ ಪ್ಯಾಟರ್ನ್ ಆಫ್ ಜನರಲ್ ಮೆರಿಟ್ ಅಲ್ಲಿ ಆದ ನಂತರ ನೆಕ್ಸ್ಟ್ ಕ್ಯಾಟಗಿರಿಗೆ ಹೋಗ್ತಾರೆ. ಈಗ 5ನೇ ಕ್ಯಾಂಡಿಡೇಟ್ 10ನೇ ಕ್ಯಾಂಡಿಡೇಟ್ ಇರ್ತಾನೆ, ಅವನಿಗೆ ರೂರಲ್ ರಿಸರ್ವೇಶನ್ ಇರಲ್ಲ, XMPನೂ ಇರಲ್ಲ, ಜನರಲ್ ಮೆರಿಟ್ ಜನರಲ್ ಅಲ್ಲಿ ಟಾಪ್ ಅಲ್ಲಿ ಬಂದವರು ತಗೊಂಡ್ಬಿಡ್ತಾರೆ. ಇನ್ನು ಉಳಿದಿರೋದು ಕ್ಯಾಟಗಿರಿ. ಸೊ ಇವಾಗ ಕ್ಯಾಟಗಿರಿಗೆ ನೋಡ್ತಾರೆ, 2A 2B 3A 3B. ಕ್ಯಾಟಗಿರಿನಲ್ಲಿ ಏನಾರು ಆಗೋ ಚಾನ್ಸ್ ಇದೆನಾ, ಅವನಿಗೆ ಕ್ಯಾಟಗಿರಿ ಇದೆ. ಈಗ ಫಾರ್ ಎಕ್ಸಾಂಪಲ್ ನಾನು ಲಿಸ್ಟ್ ನ ಓಪನ್ ಮಾಡೋಣ ಅಂತ ನಾನು ಕೆಲವೊಂದು ಪಟ್ಟಿ ಮಾಡಿಟ್ಟಿದ್ದೀನಿ. ಈಗ ಟೋಟಲ್ ಆಗಿರೋದು ಇದು JE ಸಿವಿಲ್ ತಗೊಂಡಿದ್ದೀನಿ. ಓಕೆ, JE ಸಿವಿಲ್ HK ಟೋಟಲ್ ಆಗಿ ಎಷ್ಟಿದಾವೆ, 12 ಸೀಟ್ ಇದಾವೆ. ಬಟ್ ಕರಿಬೇಕಿದ್ದೆಷ್ಟು, 12 24 ಜನನ ಕರಿಬೇಕು, ಕರೆಕ್ಟಾ? ಬಟ್ ಅವರು 29 ಸ್ಟೂಡೆಂಟ್ಸ್ ನ ಕರೆದಿದ್ದಾರೆ. ಎಷ್ಟು, 29 ಅಂದ್ರೆ ಎಷ್ಟು ಜನ ಜಾಸ್ತಿ ಆದ್ರು, 5 ಜನ ಜಾಸ್ತಿ ಆದ್ರು. ನೆನ್ಪಿಟ್ಕೊಳ್ಳಿ, ಎಷ್ಟು, 5 ಜನ +5. ಆ 5 ಸ್ಟೂಡೆಂಟ್ಸ್ ಏನಕ್ಕೆ ಕರೆದಿದ್ದಾರೆ ಇಲ್ಲಿ ನೋಡಿ, ನಾನು ಇಲ್ಲಿ ಕೆಲವು ನೇಮ್ಸ್ ನ ಹೈಲೈಟ್ ಮಾಡಿದ್ದೇನೆ. B ಯಶವಂತ್, ಲೋಕೇಶ್ M, ರಾಜಾ ಪಾಟೀಲ್, ಖಾದರ್ ಭಾಷಾ, ಲಕ್ಷ್ಮೀ ರೆಡ್ಡಿ, ಲಕ್ಷ್ಮೀಕಾಂತ್ ಅಂಡ್ ಅಕ್ಷತಾ BK. ಇವರೆಲ್ಲಾ ನೇಮ್ಸ್, ಇವರು 7 ಜನ ಇದ್ದಾರೆ. ಎಷ್ಟು ಜನ ಇದ್ದಾರೆ, 7 ಜನ ಇದ್ದಾರೆ. 1 2 3 4 5 6 7 ಸ್ಟೂಡೆಂಟ್ಸ್ ಇದ್ದಾರೆ. ಬಟ್ ಈ ಎಲ್ಲಾ 7 ಜನ ಹುಡುಗರು HK ನಲ್ಲೂ ಶಾರ್ಟ್ ಲಿಸ್ಟ್ ಆಗಿದ್ದಾರೆ. ಏನು, HK ನಲ್ಲೂ ಶಾರ್ಟ್ ಲಿಸ್ಟ್ ಆಗಿದ್ದಾರೆ. ಓಕೆ, ಈಗ ಈ 7 ಜನದಲ್ಲಿ ಒಂದು ಸ್ಟೂಡೆಂಟ್ ಮತ್ತೆ ಎಗೂ ಸೆಲೆಕ್ಟ್ ಆಗಿದ್ದಾರೆ. ಸೊ ನಲ್ಲೂ ಅವ್ರದ್ದು ನೇಮ್ ಇದೆ. ಅಂಡ್ ಅನದರ್ ಸ್ಟೂಡೆಂಟ್ ರಾಮಚಂದ್ರ ಗೊಲ್ಲರ್ ಅನ್ನೋ ಸ್ಟೂಡೆಂಟ್ HKಗೆ ಅವರು ನಾನ್ HK ಹಾಕಿಲ್ಲ ಅಂತ ಕಾಣುತ್ತೆ, ಇವ್ರ ನೇಮ್ ನಾನ್ HK ನಲ್ಲಿ ಶಾರ್ಟ್ ಲಿಸ್ಟ್ ಆಗಿಲ್ಲ. ಬಟ್ ಈ ಕ್ಯಾಂಡಿಡೇಟು ನಲ್ಲಿ ಶಾರ್ಟ್ ಲಿಸ್ಟ್ ಆಗಿದ್ದಾರೆ. ಈಗ ಇವರಿಬ್ರು ಹೋದ್ರಂದ್ರೆ ಎಷ್ಟು ಜನ ಉಳಿತಾರೆ, 5 ಜನ ಉಳಿತಾರೆ. 7ರಲ್ಲಿ ಇಬ್ರು ಹೋದ್ರೆ 5 ಜನ ಉಳಿತಾರೆ. ಸೊ ಹಾಗಾಗಿ 29 ಜನನ ಕರೆದಿದ್ದಾರೆ. ಹೋಪ್ ದಿಸ್ ಪಾಯಿಂಟ್ ಇಸ್ ಕ್ಲಿಯರ್. ಓಕೆ, ಈಗ ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ನೆಕ್ಸ್ಟ್ ಏನು, ರಿಸರ್ವೇಶನ್ ಪ್ಯಾಟರ್ನ್. ಯಾರ್ದೆಲ್ಲ ಜಾಬ್ ಆಗೋಗ್ಬಿಡುತ್ತೆ ನಿಮ್ದು. ಅಸ್ಯೂಮ್ ಇಲ್ಲಿ ಅಸ್ಯೂಮ್ ಮಾಡಬೇಕು. ಏನು ಇದು ಅಸ್ಯೂಮ್ಷನ್, ಈಗ ಯಾಕಂದ್ರೆ ಅದಕ್ಕೆ ಅಸ್ಯೂಮ್ ಮಾಡ್ಬೇಕಂತೇನಂದ್ರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಎಲ್ಲಾ ಕ್ಯಾಂಡಿಡೇಟ್ಸ್ ಡಾಕ್ಯುಮೆಂಟ್ ವೆರಿಫೈ ಆಗಿದೆ ಅಂತ ಇಟ್ಕೊಳ್ಳಿ.
29 ಜನರದ್ದು ಡಾಕ್ಯುಮೆಂಟ್ಸ್ ಪಕ್ಕಾ ಇದೆ, ಕ್ಲಿಯರ್ ಇದೆ, ಯಾವುದೇ ತರದ ಮಿಸ್ಟೇಕ್ ಇಲ್ಲ. ಅಂದ್ರೆ ಕ್ಯಾಟಗಿರಿ ಕ್ಲೈಮ್ ಮಾಡಿರ್ತಾರೆ, ಬಟ್ ಕ್ಯಾಟಗಿರಿ ಸರ್ಟಿಫಿಕೇಟ್ ಇರಲ್ಲ. ಈ ತರ ಯಾವುದು ಆಗದೇ ಇದ್ದಂಗೆ ಅವ್ರೆಲ್ಲಾರ್ದು ಸರ್ಟಿಫಿಕೇಟ್ಸ್, ಕ್ಯಾಸ್ಟ್ ಮತ್ತೆ ರಿಸರ್ವೇಶನ್ ಏನ್ ಹಾಕಿದ್ರೆ ಅವೆಲ್ಲ ಇದೆ ಅಂತ ಇಟ್ಕೊಳ್ಳಿ. ಅದನ್ನ ನಾನು ಅಚೀವ್ ಮಾಡ್ತಾ ಇದ್ದೇನೆ. ಓಕೆ, ಈಗ ಅದನ್ನ ಮಾಡೋದಾದ್ರೆ, ಸೊ ಇದನ್ನ ಅಸಂಪ್ಷನ್ ಮಾಡೋದಾದ್ರೆ ನೀವು ಅಸಂಪ್ಷನ್ ಅಲ್ಲಿ ನೋಡ್ಬೋದು ಏನಂತ ಹೇಳಿ. ಈಗ ಸೀಟ್ ನೋಡಿ ಎಷ್ಟಿದಾವೆ ಸೀಟ್ಸ್. ಜನರಲ್ ಅಲ್ಲಿ ಒಂದ್ ಸೀಟ್ ಇದೆ. ಎಕ್ಸ್ ಎಂ ಪಿ ಕ್ಯಾಂಡಿಡೇಟೇ ಇಲ್ಲ ಈ ಲಿಸ್ಟ್ ಅಲ್ಲಿ. ಈ ಲಿಸ್ಟ್ ಅಲ್ಲಿ ನೀವು ನೋಡೋದಾದ್ರೆ ಎಕ್ಸ್ ಎಂ ಪಿ ಕ್ಯಾಂಡಿಡೇಟೇ ಇಲ್ಲ ಗೈಸ್. ನೋಡಿ, ಟೋಟಲ್ 29 ಜನದಲ್ಲಿ ಯಾರಿಗೂ ಎಕ್ಸ್ ಎಂ ಪಿ ಅಲಾಟ್ ಆಗಿಲ್ಲ. ಅಂದ್ರೆ ಏನ್ ಮೀನಿಂಗ್, ಎಕ್ಸ್ ಎಂ ಪಿ ಇಲ್ಲ ಅಂದಾಗ ಏನಾಗುತ್ತೆ, ಆ ಸೀಟು ಜನರಲ್ ಕನ್ವರ್ಟ್ ಆಗುತ್ತೆ. ಸೊ ಹಾಗಾಗಿ ಜನರಲ್ ಅಲ್ಲಿ 4 ಜನನ್ನ ಕರೆದಿದ್ದಾನೆ. ನೋಡಿ, ಜನರಲ್ ಅಲ್ಲಿ ಎಷ್ಟು ಜನ ಕರೆದಿದ್ದಾನೆ, 4 ಜನ. ಇವರೇ ಆ 4 ಜನ. ಈ 4 ಜನರಲ್ಲಿ ಎಷ್ಟು ಜನಕ್ಕೆ ಜಾಬ್ ಆಗುತ್ತೆ, ಇಬ್ಬರಿಗೆ ಪಕ್ಕಾ ಆಗೋಗುತ್ತೆ. ಫಸ್ಟ್ 2 ಮೆಂಬರ್ಸ್ ಇವ್ರಿಗೆ ಜಾಬ್ ಆಯ್ತು, ಇವ್ರಿಗೆ ಜಾಬ್ ಆಯ್ತು. ಓಕೆ, ಇನ್ನ ನೆಕ್ಸ್ಟ್ ಈಗ ರೂರಲ್ ರಿಸರ್ವೇಶನ್ ಸೆಲೆಕ್ಟ್ ಮಾಡಿದ್ದಾರೆ. ಈಗ ಹಾಗಿದ್ದಾಗ ಈ ಇಬ್ಬರಿಗೆ ಏನಾಗುತ್ತೆ, ಕರೆಕ್ಟಾ, ಈ ಇಬ್ಬರಿಗೂ ಸಹ ರಿಸರ್ವೇಶನ್ ಏನಾದ್ರೂ ಇತ್ತು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಬಿ ಯಶವಂತ್ ಕುಮಾರ್ ರೂರಲ್ ನಲ್ಲಿ ಸೆಲೆಕ್ಟ್ ಆಗೋಗ್ತಾರೆ. ಯಾಕೆ, ಇಲ್ಲಿ ರೂರಲ್ 2 ಇದಾವೆ ಸೀಟ್. ನೋಡಿ, ಜನರಲ್ ಅಲ್ಲಿ ರೂರಲ್ 2 ಇದೆ. ಸೊ ಹಾಗಿದ್ದಾಗ ರೂರಲ್ ಎಷ್ಟು ಜನ ಕರಿಬೇಕು, ಅವನು 4 ಜನನ ಕರಿಬೇಕು. ಬಟ್ ಎಷ್ಟು ಜನ ಕರೆದಿದ್ದಾನೆ, 1 2 3 4 5 6 7 ಜನನ ಕರೆದಿದ್ದಾನೆ. ರೂರಲ್ 7 ಜನನ ಯಾಕೆ ಕರೆದಿದ್ದಾನೆ, ಬೇಕಾಗಿದ್ದು 4 ಜನ ಅಲ್ವಾ. ಮೈನ್ ಇಂಪಾರ್ಟೆಂಟ್ ನೋಡಿ, ಇದರಲ್ಲಿ ಒಬ್ಬ ಕ್ಯಾಂಡಿಡೇಟ್ ಎಗೆ ಹೋಗ್ತಾನೆ. ಇವ್ರದ್ದು ಪಕ್ಕ ಎ ಆಗಂಗ್ ಕಾಣ್ತಾ ಇದೆ. ಸೊ ಎಗೆ ಹೋಗ್ತಾರೆ. ಹಾಗಿದ್ದಾಗ ಎಷ್ಟು ಜನ ಆದ್ರು, 6 ಜನ ಆದ್ರು. ಈಗ 6 ಜನದಲ್ಲಿ ಈ 1 ಮತ್ತೆ 2 ಈ ಒಂದು 3, ಈ 3 ಜನ ಎಲ್ಲೋಗ್ತಾರೆ, ಹೆಚ್ಚಿಗೆ ಹೋದ್ರು ಅಂತಂದ್ರೆ, ಇನ್ ಕೇಸ್ ಹೆಚ್ಚಿಗೆ ಹೋದ್ರು ಈ 3 ಜನ ಅಂತಂದ್ರೆ ಟೋಟಲ್ 4 ಜನ ಹೊರಗಾದ್ರು ಗೈಸ್. 4 ಪ್ಲಸ್ ಈ ಕ್ಯಾಂಡಿಡೇಟ್ ಲಕ್ಷ್ಮಿ ರೆಡ್ಡಿದು ಎ ಏನಾದ್ರು ಆಗ್ಬಿಡ್ತು ಅಂತಂದ್ರೆ, ಲಕ್ಷ್ಮಿ ರೆಡ್ಡಿ ಬಿಟ್ಬಿಡಿ, ಈ ರೂರಲ್ ಅಲ್ಲಿ 7 ಜನದಲ್ಲಿ 1 2 3 ಜನ ಹೆಚ್ಚಿಗೆ ಇದ್ದಾರೆ, ರೈಟ್. 3 ಜನ ಹೆಚ್ಚಿಗೆ ಇದ್ದಾರೆ, ಒಬ್ಬ ಎ ಇದ್ದಾನೆ. ಈ 4 ಜನ ಹೊರಟೋದ್ರೆ 3 ಜನ ಮಾತ್ರ ಉಳಿತಾರೆ. ಎಷ್ಟು, 3 ಜನ ಮಾತ್ರ ಉಳಿತಾರೆ. ಸೀಟ್ ಎಷ್ಟು ಇರೋದು, 2 ಸೀಟ್. ಸೊ ಇಬ್ರಿಗೆ ಅಲಾಟ್ ಆಗುತ್ತೆ, ಇನ್ನೊಬ್ರಿಗೆ ಹೋಗುತ್ತೆ. ಅಂದ್ರೆ ಈ ಲಾಸ್ಟ್ ಅಲ್ಲಿ ಇದಾರಲ್ವಾ, ಇವ್ರದ್ದು ಡೆಡ್ ಎಂಡ್ ಅಲ್ಲಿ ಇದೆ ಅಂತ ಅರ್ಥ. ಇವ್ರದ್ದು ಆಗೋ ಚಾನ್ಸ್ ತುಂಬಾ ಕಡಿಮೆ. ಯಾಕೆ, 6 ಜನನು ಸಹ ಇದ್ರಲ್ಲಿ ಹೋಗ್ತಾರೆ. ಇನ್ ಕೇಸ್ ಎಲ್ಲಾನು ಇನ್ ಕೇಸ್ ಹೆಚ್ ಕೆ ಕ್ಯಾಂಡಿಡೇಟ್ಸ್ ನಾನ್ ಹೆಚ್ ಕೆ ಪುಷ್ ಮಾಡ್ಬಿಟ್ಟ ಅಂತಂದ್ರೆ, ಓಕೆ, ಹೆಚ್ ಕೆ ಕ್ಯಾಂಡಿಡೇಟ್ಸ್ ಯಾರು, ಇವರೆಲ್ಲ ಇವಾಗ ಅದೇನು ಹೊಸದೇನು 2025ರಲ್ಲಿ ಬಂದಿದೆ, ಅದ್ರ ಪ್ರಕಾರ ಏನಾದ್ರು ಹೆಚ್ ಕೆ ಕ್ಯಾಂಡಿಡೇಟ್ ನಾನ್ ಹೆಚ್ ಕೆ ಮೂವ್ ಮಾಡ್ದ ಅಂತಂದ್ರೆ, ಆ ಸಿಚುಯೇಷನ್ ಅಲ್ಲಿ ಈ 3 ಜನನು ಜಾಬ್ ನಾನ್ ಹೆಚ್ ಕೆನಲ್ಲಿ ಆಗುತ್ತೆ. ಓಕೆ, ನಾನ್ ಹೆಚ್ ಕೆನಲ್ಲಿ ಆಗುತ್ತೆ. ನಾನ್ ಹೆಚ್ ಕೆನಲ್ಲಿ ಆದಾಗ ಈ ಕ್ಯಾಂಡಿಡೇಟ್ಸ್ಗೆ ನಾನ್ ಹೆಚ್ ಕೆ ಹೋಗ್ತಾರೆ. ಈ ಕ್ಯಾಂಡಿಡೇಟ್ ಎ ಆಗುತ್ತೆ ಅವಾಗ. ಓಕೆ, ಆಗ ಉಳಿಯೋದು ಯಾರ್ಯಾರು, ಈ ಒಂದು ಅಕ್ಷಯ ರಾಮ್ ಶೆಟ್ಟಿ ಅಂಡ್ ಈ ಅಕ್ಷಯ ರಾಮ್ ಶೆಟ್ಟಿ, ಮೌಲಾಲಿ ಅಂಡ್ ಶ್ರೀಕಾಂತ್ ಡಿ ಕೆ, ಇವ್ರು 3 ಜನ ಉಳಿತಾರೆ. ಇವ್ರು 3 ಜನದಲ್ಲಿ ಇಬ್ಬರಿಗೆ ಪಕ್ಕಾ ಜಾಬ್ ಆಗುತ್ತೆ. ಲಾಸ್ಟ್ ಇರೋ ಶ್ರೀಕಾಂತ್ ಡಿ ಕೆ ಅವ್ರದ್ದು ಸ್ವಲ್ಪ ಚಾನ್ಸಸ್ ತುಂಬಾ ಕಡಿಮೆ. ಓಕೆ, ಇದು ಒಂದು ಪಾಯಿಂಟ್. ಬಟ್ ಪಕ್ಕ ಯಾರಿಗಾಗುತ್ತೆ, ಯಶವಂತ್ಗೆ ಆಗೋಗುತ್ತೆ. ಇನ್ ಕೇಸ್ ಯಶವಂತ್ ಇಲ್ಲೇ ತಗೊಂಡ ಅಂತಂದ್ರೆ ಯಶವಂತದ್ದು ಪಕ್ಕ ಇಲ್ಲೇ ಫಿಕ್ಸ್. ಇವ್ರು ಯಾರನ್ನ ಮೂವ್ ಮಾಡಿಲ್ಲ ಅಂತ ಇಟ್ಕೊಳ್ಳಿ, ವರ್ಸ್ಟ್ ಕೇಸ್ ಕನ್ಸಿಡರ್ ಮಾಡೋಣ, ಯಾರನ್ನ ಮೂವ್ ಮಾಡಲ್ಲ, ಆಗ ಬಿ ಯಶವಂತದ ಆಗೋಗುತ್ತೆ. ಅಂಡ್ ನೆಕ್ಸ್ಟ್ ಅಕ್ಷಯ್ ಕುಮಾರ್ದು ಸಹ ರೂರಲ್ ಎಲ್ಲ ಆಗೋಗ್ಬೇಕು, ನೆನ್ಪಿಟ್ಕೊಳ್ಳಿ. ಈಗ ಆಗಿದ್ರೆ ಜನರಲ್ ಮೆರಿಟ್ದು ಮುಗೀತು, ರೂರಲ್ದು ಮುಗೀತು. ಈಗ ಪವನ್ ಕುಮಾರ್ದು ಜಿ ಎಂ ಅಲ್ಲಿ ಕೊಟ್ಟಿದ್ದಾರೆ. ಈಗ ಈ ಕ್ಯಾಂಡಿಡೇಟ್ ಆಗುತ್ತಾ ಇಲ್ಲ, ಎಸ್. ಈ ಕ್ಯಾಂಡಿಡೇಟ್ಗೆ ಯಾವುದೋ ಒಂದು ಕ್ಯಾಟಗಿರಿ ಇದ್ರೆ, ಲೈಕ್ SC 2A 2B 3A 3B ಇತ್ತಂತಂದ್ರೆ ಆ ಸೀಟು ಅಲಾಟ್ ಆಗುತ್ತೆ. ಯಾಕೆ, ಇವಾಗ ಇದ್ರದ್ದು ಮುಗೀತು ಅಂಡ್ ಇದು ಮುಗೀತು ಅಂಡ್ ಇದನ್ನು ಮುಗೀತು. ಇನ್ನು ಉಳಿದಿರೋದು ವುಮೆನ್ ಅಂಡ್ ಇನ್ನು ಉಳಿದಿರೋದೆಲ್ಲ ಕ್ಯಾಟಗಿರಿ. ಸೊ ಈಗ SC ಇತ್ತು ಅಂತಂದ್ರೆ, SC ಕ್ಯಾಂಡಿಡೇಟ್ ಇದ್ದ ಅಂತಂದ್ರೆ SC ನಲ್ಲಿ ಅಲಾಟ್ ಆಗುತ್ತೆ ಆ ಕ್ಯಾಂಡಿಡೇಟ್ಗೆ. ಯಾರಿಗೆ, ಈ ಕ್ಯಾಂಡಿಡೇಟ್ಗೆ. ಇಲ್ಲ 2A 2B 3A 3B ಯಾವ್ದನ ಇತ್ತು ಅಂತಂದ್ರೂ ಸಹ ಒಂದ್ ಸೀಟ್ ಪಕ್ಕಾ ಇರುತ್ತೆ. ಯಾಕಂತಂದ್ರೆ ಎಲ್ಲದರಲ್ಲೂ ಜನರಲ್ ಮೆರಿಟ್ ಅಲ್ಲಿ ಇದೆ. ಸೊ ಹಾಗೆ ಈ ಕ್ಯಾಂಡಿಡೇಟ್ಗೂ ಸಹ ಇನ್ ಕೇಸ್ ರಿಸರ್ವೇಶನ್ ಇತ್ತು ಅಂತಂದ್ರೆ, ಲೈಕ್ ಕ್ಯಾಟಗಿರಿ, ಆ ಕ್ಯಾಟಗಿರಿನ ಕ್ಲೈಮ್ ಮಾಡ್ಬೋದು. ಕ್ಯಾಟಗಿರಿ ಎಲ್ಲ ಬರೀ GM ಕ್ಯಾಂಡಿಡೇಟ್ ಅಂದ್ರೆ ಮತ್ತೆ ಕಷ್ಟ ಆಗಲ್ಲ, ಈ ಕ್ಯಾಂಡಿಡೇಟ್ ಎಲ್ಲೂ ಆಗಲ್ಲ. ಸೊ ಅದಾದ ನಂತರ ವೆಂಕಟ್ ಕುಮಾರ್ ಪಿ, ಇವ್ರಿಗೂ ಅದೇ ರೂಲ್ ಅಪ್ಲೈ ಆಗುತ್ತೆ. ಕ್ಯಾಟಗಿರಿ ಇತ್ತಾ ಆಗ ಚಾನ್ಸ್ ಇದೆ, ಇಲ್ಲ ಅಂದ್ರೆ ಗಾನ್. ಈಗ ಅವ್ರು ಏನ್ ಮಾಡಿದ್ದಾರೆ, ಜನರಲ್ ಅಲ್ಲಿ 4 ಜನ ಕರೆದಿದ್ದಾರೆ, ರೂರಲ್ ಅಲ್ಲಿ 7 ಜನ ಕರೆದಿದ್ದಾರೆ. ಅಂಡ್ ನೆಕ್ಸ್ಟ್ ಇವಾಗ ನೋಡಿ, ಇಲ್ಲಿ ಕ್ಯಾಟಗಿರಿ ಕೊಟ್ಟಿದ್ದಾರೆ. ಈಗ ಇವ್ರಿಗೆ 2B ಜನರಲ್ ಅಂತ ಕೊಟ್ಟಿದ್ದಾರೆ.
ಓಕೆ, ಟು ಬಿ ಜನರಲ್ ಅಲ್ಲಿ ಒಂದೇ ಸೀಟ್ ಇದೆ. ಸೊ ಟು ಬಿ ಜನರಲ್ ಅಲ್ಲಿ ಒಂದು ಸೀಟ್ ಇದೆ ಅಂತಂದ್ರೆ ಇವ್ರಿಗೆ ಯಾವಾಗ ಬರುತ್ತೆ? ವೆನ್ ಇವ್ರ ಮೇಲಿರೋ ಕ್ಯಾಂಡಿಡೇಟ್ಗೆ ಟು ಬಿ ಜನರಲ್ ಇರಕೂಡುದು, ಟು ಬಿ ಕ್ಯಾಂಡಿಡೇಟ್ ಇರಕೂಡುದು, ಆಗ ಮಾತ್ರ ಇವ್ರಿಗೆ ಆಗೋದು ಜಾಬ್. ಗೈಸ್ ಅರ್ಥ ಆಯ್ತಾ? ಟು ಬಿ ಕ್ಯಾಂಡಿಡೇಟ್ ಇವರು ಟು ಬಿ ಜನರಲ್ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಲಿಸ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಇವ್ರದ್ದು ವೆರಿಫಿಕೇಶನ್ ಆಗುತ್ತೆ, ಟು ಬಿ ರಿಸರ್ವೇಶನ್ ಅವರು ಕ್ಲೈಮ್ ಮಾಡೋದಂಗೆ ತೋರಿಸ್ಬೇಕಲ್ಲಿ, ಕ್ಯಾಟಗಿರಿ ಇದೆ ನನಗೆ, ನಾನು ಟು ಬಿ ಅಂಡರ್ ಬರ್ತೀನಿ ಅಂತ. ರಿಸರ್ವೇಶನ್ ಸರ್ಟಿಫಿಕೇಟ್ ತೋರಿಸಿದ ನಂತರನೂ ಸಹ ಅವ್ರದ್ದು ಆಗ್ಬೇಕು ಅಂತಂದೆ ಇಲ್ಲಿ ಮೇಲಿರೋ ಕ್ಯಾಂಡಿಡೇಟ್ ಈ ವೆಂಕಟ್ ಕುಮಾರ್ ಪಿ ಹಾಗೂ ಈ ಪವನ್ ಕುಮಾರ್ ಯಾರಿದ್ರೆ ಇವರಿಬ್ರದು ಟು ಬಿ ಕ್ಯಾಟಗಿರಿ ಇರಬಾರ್ದು. ನೆನ್ಪಿಟ್ಕೊಳ್ಳಿ, ಇವರಿಗೆ ರಾಜ ಪಾಟೀಲ್ಗೆ ಕಾಂಪಿಟೇಟರ್ಸ್ ಇವರೇ. ಒಬ್ಬರದಿತ್ತಂದ್ರೂ ಇವ್ರಿಗೆ ಆಗಲ್ಲ, ಕಷ್ಟ. ಯಾಕಂತಂದ್ರೆ ಇವರು ಟು ಬಿ ಬೇರೆ. ಸೊ ಟು ಬಿ ನಲ್ಲಿ ಸೀಟ್ ಎಲ್ಲಿದ್ದಾವೆ? ಟು ಬಿ ನಲ್ಲಿ ಸೀಟ್ ಇಲ್ಲ, ಇರೋದೇ ಒಂದೇ ಸೀಟು. ಅದನ್ನ ನೋಡಿದ್ರೆ ಟು ಬಿ ನಲ್ಲಿ ಇರೋದೇ ಒಂದೇ ಒಂದು ಸೀಟ್. ಸೊ ಆ ಒಂದು ಸೀಟ್ ಹೋಗ್ಬಿಡ್ತಂತಂದ್ರೆ ಇವರಿಗೆ ಜಾಬ್ ಆಗಲ್ಲ. ಓಕೆ. ಅಂಡ್ ಖಾದರ್ ಭಾಷಾ ಇವ್ರದೆಲ್ಲ ಹೈಲಿ ಸ್ವಲ್ಪ ಕಾಂಪ್ಲೆಕ್ಸ್ ಸಿಚುಯೇಷನ್ ಇದೆ. ಇವ್ರಿಗೆ ಏನಾದ್ರು ಇವರು 2A ಆ ಥರ ಏನಾದ್ರು 3A 3B ಆ ಥರ ಇತ್ತು ಅಂತಂದ್ರೆ ಖಾದರ್ ಭಾಷಾ ಅಂದ್ರೆ ಆಬ್ವಿಯಸ್ ಆಗಿ 2B ಇರ್ತಾರೆ. ಸೊ 2B ಜನರಲ್ ಇವ್ರು ರಾಜ ಪಾಟೀಲ್ ತಗೊಂಡ್ಬಿಟ್ರೆ ಅಂದ್ರೆ ಇವ್ರಿಗೆ ಆಗಲ್ಲ. ಇವ್ರ ಮೇಲೆ ಆಲ್ರೆಡಿ ಒಬ್ರು ಇದ್ದಾರೆ, ಇವ್ರ ಮೇಲೆ ಇನ್ಯಾರನಿದ್ರೆ ಅಂತ ಇವ್ರಿಗೆ ಆಗೋ ಚಾನ್ಸೇ ಇಲ್ಲ. SC ರೂರಲ್, ಇವ್ರದ್ದು ಪಕ್ಕ ಆಗತ್ತೆ. ಯಾಕೆ? SC ಕ್ಯಾಂಡಿಡೇಟೇ ಇಲ್ಲ. SC ರೂರಲ್ ಅಲ್ಲಿ ಬೇರೆ ಸೀಟು ಎಷ್ಟಿದಾವೆ? ರೂರಲ್ ಅಲ್ಲಿ ಒಂದಿದೆ, SC ರೂರಲ್ ಇಲ್ಲಿ ಒಂದಿದೆ. ಸೊ ಹಾಗಾಗಿ ರೂರಲ್ ಕ್ಯಾಂಡಿಡೇಟ್ ಅವ್ರದ್ದು ಆಗುತ್ತೆ. ಅಂಡ್ ಲಕ್ಷ್ಮೀ ರೆಡ್ಡಿ ಇವ್ರದ್ದು ಈ ಆಗುತ್ತೆ. ಅಂಡ್ ಶರಣ ಬಸವ ಕ್ಯಾಟಗಿರಿ 3A ಇವ್ರದ್ದು ಸಹ ಆಗುತ್ತೆ. ಮತ್ತೆ ಇವ್ರದ್ದು ಆಗ್ಬೇಕು ಅಂತಂದ್ರೆ ಇವ್ರ ಮೇಲಿರೋರು ಯಾರು 3B ಇರ್ಬಾರ್ದು. ಯಾರ್ಯಾರು ಕಾಂಪಿಟೇಟರ್? ಪವನ್ ಕುಮಾರ್ ಅಂಡ್ ವೆಂಕಟ್. ಇವ್ರದ್ದು ಏನ್ ಕ್ಯಾಟಗಿರಿ ಅಂತ ಗೊತ್ತಾಗಿದ್ರೆ ಇವ್ರದ್ದು ಸಹ ನಾವು ಈಸಿಯಾಗಿ ಹೇಳ್ಬೋದಿತ್ತು. ಬಟ್ ಇವ್ರ ಕ್ಯಾಟಗಿರಿ ಗೊತ್ತಿಲ್ಲ, ಸೊ ಆದ ಕಾರಣ ನಾವು ಜಡ್ಜ್ ಮಾಡೋಕ್ಕಾಗಲ್ಲ. ಓಕೆ. ಬಟ್ ನೀವು ಅಲ್ಲಿ ಹೋದ್ಮೇಲೆ ನೀವು ಡೈರೆಕ್ಟ್ ಆಗಿ ಕೇಳ್ಬೋದು ರಿಸರ್ವೇಷನ್ಸ್ ಅಲ್ಲಿ. ಅಲ್ಲಿದ್ದಾಗ ಕ್ಯಾಂಡಿಡೇಟ್ಸ್ ವೆರಿಫಿಕೇಶನ್ ಬಂದಿರ್ತಾರಲ್ಲ, ಆಗ ಕೇಳ್ಕೊಳ್ಳಿ ನಿಮ್ದು ಯಾವ ಕ್ಯಾಟಗಿರಿ ಬರುತ್ತೆ ಏನು ಅಂತ. ಅದ್ರ ಬೇಸಿಸ್ ಮೇಲೆ ನೀವು ಅಲ್ಲೇ ಫಿಕ್ಸ್ ಮಾಡ್ಕೋಬಹುದು, ನಮ್ದು ಆಗುತ್ತಾ ಇಲ್ವಾ ಅಂತ. ಓಕೆ. ಅಂಡ್ ಆದ್ಮೇಲೆ ರಾಮಚಂದ್ರ ಹೇಗೆ ಹೋಗ್ತಾರೆ. ಶಿವಕುಮಾರ್ ಇವ್ರು ನೋಡಿ 3B, ಸೊ 3B ಕ್ಯಾಂಡಿಡೇಟ್ ಇದ್ದಾರೆ, ಸೊ ಇವ್ರದ್ದು ಆಗುತ್ತೆ. ಮೌಲಾ ಅಲಿ ಇವ್ರದ್ದು ಇಲ್ಲಿಂದ ರಿಸ್ಕ್ ಇದೆ ಗೈಸ್. ಅದೇ ರೂರಲ್ ಹೇಳಿರೋ ಪ್ರಕಾರ ಅವ್ರು ಏನಾದ್ರು HK ಕ್ಯಾಂಡಿಡೇಟ್ಸ್, HKದವ್ರು ಎಲ್ಲ HK ಮೂವ್ ಆದ್ರಂದ್ರೆ ಅವಾಗ ಮೌಲಾ ಅಲಿದು ಜಾಬ್ ಆಗುತ್ತೆ ರೂರಲ್ ಅಲ್ಲಿ. ಇಲ್ಲ ಅಂದ್ರೆ ಇವ್ರದ್ದು ರಿಸ್ಕ್ ಅಲ್ಲಿದೆ. ಇನ್ನು ಶ್ರೀಕಾಂತ್ ಡಿಕೆ ಅಂತೂ ವೆರಿ ಇಂಪಾಸಿಬಲ್ ಚಾನ್ಸ್. ಅಂಡ್ 2A ಜನರಲ್ ಇಲ್ಲಿ ನೋಡಿ, ಇವ್ರದ್ದು 2A ಕೊಟ್ಟಿದ್ದಾರೆ. ಇಲ್ಲಿ 2A ಜನರಲ್ ಆಲ್ರೆಡಿ ಒಬ್ರು ಇದ್ದಾರೆ. 2A ಜನರಲ್ ಇರೋದೇ ಒಂದೇ ಸೀಟು, ಸೊ ಇವ್ರನ್ನ 1:2 ನಲ್ಲಿ ಕರೆದಿದ್ದಾರೆ. ಓಕೆ, 1:2 ನಲ್ಲಿದ್ದಾರೆ. ಅದೇ ತರ 2B ಜನರಲ್ ಇವರು 1:2 ನಲ್ಲಿದ್ದಾರೆ. ಇವರು 1:2. ಇವಾಗ ನೋಡಿ 2A ಜನರಲ್ 2A ಜನರಲ್ 1, 2A ಜನರಲ್ 2, 2A ಜನರಲ್ 3. ಓಕೆ. ಇವ್ರನ್ನ ಯಾಕೆ 3 ಜನ ಕರೆದಿದ್ದಾರೆ ಅಂತಂದ್ರೆ ಇವರಲ್ಲಿ ಯಾರೋ ಒಬ್ರು HK ಇರ್ತಾರೆ. ನೋಡಿ ಇಲ್ಲಿದ್ದಾರೆ ನೋಡಿ, ರಾಜಾ ಪಾಟೀಲ್ ಇವರು ಅಲ್ಲ, ರಾಜಾ ಪಾಟೀಲ ಇಲ್ಲಿ ಯಾರ್ದು 2A, ಇವ್ರದ್ದು ಲಕ್ಷ್ಮೀ ರೆಡ್ಡಿ A ಇದ್ದಾರೆ. ಸೊ ಇವ್ರು ಏನಾದ್ರು ಹೋದ್ರು ಅಂತಂದ್ರೆ ಅವಾಗ 2A ಜನರಲ್ ಯಾರನ್ನೊಬ್ಬನ ಅಲೋಕೇಟ್ ಮಾಡ್ಬೇಕಲ್ಲ, ಸೊ 1:2. ಸೊ ಹಾಗಾಗಿ ಇವ್ರದ್ದೊಂದು ಹಾಗೂ ಇವ್ರದ್ದೊಂದು ಇಬ್ಬರನ್ನ ಎಕ್ಸ್ಟ್ರಾ ಕರೆದಿದ್ದಾರೆ. ಇದು ಬಿಟ್ರೆ ನಾನು ನೀವು ನೋಡ್ಬೋದು GM ವುಮೆನ್ ಕ್ಲಿಯರ್ ಕಟ್ ಪಿಕ್ಚರ್ ಗೈಸ್. 2 ಪೋಸ್ಟ್ ಇದೆ, 4 ಜನ ಕರೆದಿದ್ದಾರೆ. ಸೊ ಫಸ್ಟ್ ಇಬ್ಬರು ಕ್ಯಾಂಡಿಡೇಟ್ ಆಗೋಗುತ್ತೆ, ಅಕ್ಷತಾ ಅಂಡ್ ಜೀವಿತಾ. ಇವರಿಬ್ಬರದು ಪಕ್ಕಾ ಜಾಬ್. ಇವರಿಬ್ಬರು 1:2 ನಲ್ಲಿದ್ದಾರೆ. ಸೊ ಇವ್ರದ್ದು ತುಂಬಾ ಡೌಟ್. ಇವ್ರು ಬಿಟ್ರು ಅಂದ್ರೆ ಮಾತ್ರ ಇವ್ರಿಗೆ ಬರುತ್ತೆ. ಓಕೆ. ಅಂಡ್ 3B ಜನರಲ್ ಇವರು 1:2 ನಲ್ಲಿದ್ದಾರೆ. ಅಂಡ್ SC ವುಮೆನ್ ಅಲ್ಲಿ ಇವ್ರೊಬ್ರಿಗೆ ಆಗುತ್ತೆ ಅಂಡ್ ಇವ್ರಿಗೆ ಆಗಲ್ಲ, 1:2 ನಲ್ಲಿದ್ದಾರೆ. ಓಕೆ, US. ಸೊ ಈ ತರ ಲಿಸ್ಟ್ ರೆಡಿ ಆಗುತ್ತೆ ನೋಡಿ guys. ಹಾಗೆ SC ರೂರಲ್ ಸಹ ನಾವು ಆಲ್ರೆಡಿ ಒಂದು ನೋಡಿದ್ವಲ್ಲ, ಒಂದು ಕ್ಯಾಂಡಿಡೇಟ್ ಆಗಿತ್ತು, ಇವರು ಸೆಕೆಂಡ್ ಕ್ಯಾಟಗಿರಿನಲ್ಲಿ ಕರೆದಿದ್ದಾರೆ. ಸೊ ಇವರು ಸಹ ಸೆಕೆಂಡ್ ಕ್ಯಾಟಗಿರಿನಲ್ಲಿದ್ದಾರೆ. ಯಾಕಂದ್ರೆ 3A ಆಲ್ರೆಡಿ ಇದೆ ಅಲ್ವಾ, ಸೆಕೆಂಡ್ ಕ್ಯಾಟಗಿರಿ. ಸೊ ಹೀಗೆ ಇವ್ರದ್ದು ಮಾತ್ರ ಪಕ್ಕಾ ಜಾಬ್ ಆಗುತ್ತೆ. ಸೊ ಯಾರ್ದೆಲ್ಲ ಇಲ್ಲಿ ಹಾಕಿದ್ದೀನಿ ಈ ತರ ಜಾಬ್ ಆಗುತ್ತೆ ಆಗಲ್ಲ ಅನ್ನೋದು ಒಂದು ಅಪ್ರಾಕ್ಸಿಮೇಟ್ ಅನಾಲಿಸಿಸ್ ಇದು. ಓಕೆ. ರಿಸರ್ವೇಶನ್ಸ್ ಫಸ್ಟ್ ಮಾಡ್ತಾರೆ, ನಂತರ ಅವ್ರಿಗೆ ಕ್ಯಾಟಗಿರಿ ಇತ್ತ ನೋಡ್ತಾರೆ. ಕ್ಯಾಟಗಿರಿ ಇತ್ತು ಅಂದ್ರೆ ಕ್ಯಾಟಗಿರಿನ ಕೊಡ್ತಾರೆ, ಇಲ್ಲ ಅಂತಂದ್ರೆ ಅಲ್ಲಿಗೆ ಮುಕ್ತಾಯ ಆಗುತ್ತೆ. ಸೊ ಇದೇ ತರ ನೀವು ಹಲವಾರು ಬೇರೆ ಲಿಸ್ಟ್ಗೂ ಸಹ ನೀವು ಪಾಸಿಬಿಲಿಟಿ ಚೆಕ್ ಮಾಡ್ಕೋಬಹುದು. ಓಕೆ, ಪಾಸಿಬಿಲಿಟಿನ ಚೆಕ್ ಮಾಡ್ಕೋಬಹುದು. ಸೊ ಚೆಕ್ ಮಾಡ್ಕೊಂಡ್ರೆ ನಿಮ್ದು ಸಹ ಒಂದು ಅನಾಲಿಸಿಸ್ ಗೊತ್ತಾಗುತ್ತೆ. ಸೊ ಒಂದು ನೆನ್ಪಿಟ್ಕೊಳ್ಳಿ, ಫಸ್ಟ್ ಬರೋದು ಜನರಲ್ ಮೆರಿಟ್ ಅಲ್ಲಿ ರಿಸರ್ವೇಶನ್ಸ್ ಯಾವುದು? ಕನ್ನಡ ಮೀಡಿಯಂ ಇದೆ, ಕನ್ನಡ ಮೀಡಿಯಂ
KMC ನಂತರ ರೂರಲ್ ನಂತರ ವುಮೆನ್ ಆದಮೇಲೆ XMP ಇದು ಜನರಲ್ ಕರ್ನಾಟಕದ ಆದಮೇಲೆ ಜನರಲ್ ಬರ್ತಾರೆ. ಆ ಇದು ಸೀಟ್ ಎಲ್ಲ ಕ್ಲೋಸ್ ಆದ ನಂತರ ನೆಕ್ಸ್ಟ್ ಕ್ಯಾಟಗಿರೀಸಿಗೆ ಬರ್ತಾರೆ. ಆ ಕ್ಯಾಂಡಿಡೇಟ್ಗೆ ಕ್ಯಾಟಗಿರಿನಲ್ಲಿ ಏನಾದ್ರು ಸೀಟ್ ಸಿಗುತ್ತಾ ಅಂತ ನೋಡ್ತಾರೆ. ಸೀಟ್ ಸಿಕ್ತಂದ್ರೆ ಅವ್ನು ಟಾಪ್ ಇದ್ದ ಅವ್ನಿಗೆ ಕೊಡ್ತಾರೆ, ಇಲ್ಲ ಅಂದ್ರೆ ಅವ್ನ ಮೇಲೆ ಯಾರನ್ನ ಇದ್ದಾರೆ ಅಂದ್ರೆ ಅವ್ರಿಗೆ ಕೊಡ್ತಾರೆ. ಇದು ನೋಡಿ ಗೈಸ್, ಈ ತರ ಸೆಲೆಕ್ಷನ್ ನಡೆಯೋದು. ಇದು ಬಿಟ್ಟರೆ ಬೇರೆ ಏನು ಡಿಫ್ರೆನ್ಸ್ ಇಲ್ಲ. ಸೊ ಇಷ್ಟು ಹೇಳ್ತಾ ಹೋಪ್ ನಿಮ್ಮ ಎಲ್ಲ ಡೌಟ್ಸ್ನ ಕ್ಲಿಯರ್ ಮಾಡಿದ್ದೇನೆ ಅಂತ ಅನ್ಕೊಂಡಿದ್ದೀನಿ. ಏನಾದರೂ ಬೇರೆ ಡೌಟ್ಸ್ ಏನಾದರೂ ಇತ್ತು, ರಿಸರ್ವೇಷನ್ಸ್ ರಿಲೇಟೆಡ್ ಇರ್ಬೋದು, ನಂತರ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಏನಾದರೂ ಸಮಸ್ಯೆಗಳಿತ್ತು ಅಂತಂದ್ರೂ ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಐ ವಿಲ್ ಟ್ರೈ ಟು ಗಿವ್ ದ ಬೆಸ್ಟ್ ಆನ್ಸರ್ ಅಟ್ ದ ವಿತ್ ಇನ್ ಮೈ ಫ್ರೀ ಟೈಮ್. ಓಕೆ, ಇಷ್ಟು ಹೇಳ್ತಾ ನಾನು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್ ಗೈಸ್. ಗುಡ್ ಡೇ, ಟೇಕ್ ಕೇರ್, ಬಾಯ್.